ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ? ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರೆ ಪ್ರಿಯರೇ? ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು. ದೇವರನ್ನು ದೃಷ್ಟಿಸಿದಂತವರು ಏನಾಗ್ತಾರಂತೆ? ಪ್ರಕಾಶವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಭೂಮಿಯ ಮೇಲೆ ಆಕಾಶದಿಂದ ಒಂದು ಸೂರ್ಯನು ಯಾವ ರೀತಿಯಾಗಿ ತನ್ನ ಪ್ರಕಾಶ ಎಷ್ಟು ಬಲದಿಂದ ಪ್ರೊಟೆಕ್ಷನ್ ಕೊಡ್ತದೋ, ಆ ರೀತಿಯಾಗಿ ನೀವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಜೀವಿಸುವಾಗ ದೇವರ ಪ್ರಕಾಶವನ್ನು ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಹೊಂದಿಕೊಳ್ಳುವಂತರಾಗಿರ್ತೀವಿ ಪ್ರಿಯರೇ. ಅದು ಯಾವಾಗಂದ್ರೆ ನೀವು ದೇವರಲ್ಲಿ ಭಯ ಭಕ್ತಿ ಉಳ್ಳ ಮಕ್ಕಳಾಗಿದ್ದು ದೇವರ ದೃಷ್ಟಿಯಲ್ಲಿ ದೇವರ ದೃಷ್ಟಿಸುವಂತ ಮಕ್ಕಳಾಗಿರುವಾಗ ದೇವರ ಪ್ರಕಾಶವು ನಮ್ಮನ್ನು ಆಶೀರ್ವಾದಕರವಾಗಿ ನಾವು ಹೊಂದಿಕೊಳ್ಳುವಂತೆ ದೇವರು ಸಹಾಯ ಮಾಡ್ತಾರೆ ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ದೇವರನ್ನು ದೃಷ್ಟಿಸ್ತಾ ಇದ್ರು, ದೇವರನ್ನು ನೋಡ್ತಾ ಇದ್ರು, ದೇವರ ಪ್ರಕಾಶನು ನೀವು ಹೊಂದಿಕೊಳ್ಳುವಂತರಾಗಿರ್ತೀರಿ. ಅದು ಯಾವಾಗಂದ್ರೆ ಪ್ರಿಯರೇ, ನೀವು ಪ್ರತಿದಿನ ದೇವರ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅದರ ದೇವರ ವಾಕ್ಯದಂತೆ ನೀವು ನಡೆಯುವಂತರಾಗಿದ್ದು, ದೇವರ ಚಿತ್ತದಂತೆ ನೀವು ಜೀವಿಸುವಂತರಾಗಿದ್ದು, ದೇವರ ಒಂದು ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ನೀವು ಜೀವಿಸುವಾಗ ದೇವರ ಪ್ರಕಾಶವು ನೀವು ಹೊಂದಿಕೊಳ್ಳುವಂತರಾಗಿದ್ರಿ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಿಮ್ಗೆ ಎಷ್ಟೇ ಬಾಧೆಗಳು, ಎಷ್ಟೇ ನಿಮಗೆ ಒಂದು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇದ್ದಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದರೆ ದೇವರನ್ನು ದೃಷ್ಟಿಸುವಂತ ಮಕ್ಕಳಾಗಿರ್ರಿ, ದೇವರನ್ನು ನಂಬುವಂತ ಮಕ್ಕಳಾಗಿರ್ರಿ. ದೇವರು ಕೊಡುವಂತ ಪ್ರಕಾಶವು ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರೇ. ದೇವರು ಕೊಡುವಂತ ಬೆಳಕು ಒಂದು ಅದ್ಭುತ ರೀತಿ ಅಂದ್ರೆ ಆತನ ಬೆಳಕು ನಮ್ಮ ಜೀವಿತಲೆಲ್ಲ ಒಂದು ಪ್ರಕಾಶದಂತೆ ನಾವು ಹೊಳೆಯುವಂತರಾಗಿರ್ತೀವಿ. ಯಾಕಂದ್ರೆ ಯಾವುದು ಸಮಸ್ಯೆಗಳು ಬಾಧೆಗಳು ಏನು ಮಾಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ನಂಬಿಕೆ ವಿಶ್ವಾಸವುಳ್ಳ ಮಕ್ಕಳಾಗಿ ಜೀವಿಸುವಾಗ, ದೇವರನ್ನೇ ದೃಷ್ಟಿಸುವಂತ ಮಕ್ಕಳಾಗಿ ಜೀವಿಸುವಾಗ ದೇವರ ಪ್ರಕಾಶವು ನಾವು ಹೊಂದಿಕೊಳ್ಳುವಂತರಾಗಿ ದೇವರ ಆಶೀರ್ವಾದನ ಹೊಂದಿಕೊಳ್ತೀವಿ ಎಂಬುದಾಗಿ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಾವು ದೇವರನ್ನು ದೃಷ್ಟಿಸುವಂತ ಮಕ್ಕಳಾಗಿರೋಣ. ದೇವರು ನಮಗೆ ಪ್ರಕಾಶನ ಕೊಡ್ತಾ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಕೊಡಿ ಪ್ರಿಯರೇ. ಈ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನ ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸಿ ಆಶೀರ್ವಿಸಿ ಬಲಪಡಿಸ್ತೀರ ಎಂಬುದಾಗಿ ನಾನು ನಂಬುತ್ತೇನೆ ತಂದೆ ದೇವರು. ಎಷ್ಟು ಜನರು ಮುಂಜಾನೆ ಸಮಯ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ತಂದೆ ದೇವರೇ, ಅವರು ನಿಮ್ಮನ್ನು ದೃಷ್ಟಿಸುವಂತ ಮಕ್ಕಳಿರುವಾಗ ತಂದೆ ಅವರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಈ ಕ್ಷಣನೇ ಈ ನಿಮಿಷದಲ್ಲಿ ಪ್ರಭಾ ಎಲ್ಲವನ್ನು ಬಿಡಿಸ್ಲತ್ತೀನಿ ತಂದೆ. ಯೇಸು ನಾಮದಲ್ಲಿ ತಂದೆ ಅವರ ಜೀವಿತದಲ್ಲಿ ಪ್ರಕಾಶನ ಹೊಂದುವಂತ ಮಕ್ಕಳಾಗಿದ್ದಾರೆ ಎಂಬುದಾಗಿ ತಂದೆ ನೀವು ಅದ್ಭುತ ರೀತಿ ವಾಗ್ದಾನ ಮಾಡಿರೋ ಪ್ರಭಾ. ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರಾಗಿರೋ ಪ್ರಭಾ. ಅವರ ಜೀವಿತದಲ್ಲಿ ಕಷ್ಟನೇ ಇರ್ಬೋದು, ಸಮಸ್ಯೆಗಳು ಇರ್ಬೋದು, ಎಲ್ಲಾ ವಿಷಯದಲ್ಲಿ ಅವರು ಬಾಧಿಸ್ತಿರುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ತಂದಿ ಅವ್ರು ನಿಮ್ಮನ್ನು ದೃಷ್ಟಿಸುವಾಗ ತಂದಿ ಅವ್ರಿಗೆಲ್ಲ ಬಾಧೆಯಿಂದ ಬಿಡಿಸಿ ಅವರಿಗೆ ಪ್ರಕಾಶನ ಕೊಡ್ತಿದ್ದಪ್ಪ. ಈ ಮುಂಜಾನೆ ಸಮಲಿ ಈ ವಾಗ್ದಾನ ಮೂಲಕವಾಗಿ ತಂದಿ ಅದ್ಭುತ ರೀತಿಯಾಗಿ ತಂದಿ ಎಲ್ಲಾ ವಿಷಯದಲ್ಲಿ ತಂದಿ ಅವ್ರಿಗೆ ಕಾಯ್ದು ಕಾಪಾಡಿ ಅವರ ಇಟ್ಟಿರುವಂತ ಮೊರೆಗಳಿಗೆ ನೀನು ಅವ್ರ ಮೊರೆಯನ್ನು ಕೇಳಿ ಆಶಿಸು ಬಲಪಡಿಸ್ರಿ ಎಂಬುದಾಗಿ ಈ ಮುಂಜಾನೆ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್.